ಅಂದರೆ ಬಹಳಷ್ಟು ಕೌಟುಂಬಿಕ ಪ್ರೇಕ್ಷಕರನ್ನ ಸೆಳೆದಂಥವ್ರು. ಮಹಿಳೆಯರಿಗೆ ಬಹಳ ಅಚ್ಚುಮೆಚ್ಚಿನ ನಟರಾಗಿದ್ದರು. ಅವರು ಮಾಡ್ತಾ ಇದ್ದಂತಹ ಪಾತ್ರಗಳು, ಆಯ್ಕೆ ಮಾಡ್ಕೊಳ್ತಾ ಇದ್ದಂತಹ ಸಿನಿಮಾ ಕಥೆಗಳು ಮತ್ತು ಅವರ ಸಿನಿಮಾದಲ್ಲಿದ್ದಂತಹ ಭಾಷೆ, ಅವರು ನಡೆದುಕೊಳ್ತಾ ಇದ್ದಂತಹ ರೀತಿ, ಇದೆಲ್ಲವೂ ಮಹಿಳೆಯರಿಗೆ ಬಹಳ ಇಷ್ಟವಾಗ್ತಾ ಇತ್ತು. ಸೊ ನೋಡಿ ಇಲ್ಲಿ ಅಪ್ಪು ಅವರ ಸ್ಮಾರಕದ ಮುಂಭಾಗದಲ್ಲಿ ನಾವು ನೋಡ್ತಾ ಇರುವ ಬಹಳ ಖುಷಿ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಕಾಣಿಸ್ತಾರೆ. ಸೊ ಅದು ಬಹಳ ಖುಷಿ. ನೋಡಿ ಇಲ್ಲಿ ಎಷ್ಟು ಜನ ಪಾಪ ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರೋರು, ಅವ್ರು ಬಂದಾಗೆಲ್ಲ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು. ಹೇಳ್ರಮ್ಮ, ನಿಮ್ಮ ಹೆಸರು? ಇಲ್ಲೇ ಕೆಲಸ ಮಾಡ್ತೀವಿ ಸರ್, ಅವಾಗ ಬರ್ತೀವಿ ರೇಣುಕ ಸರ್. ನಾವು ಓಕೆ, ಯಾವ ಊರವರು? ಯಾದಗಿರಿ ಸರ್. ಯಾದಗಿರಿ. ಏನ್ ಅನ್ಸುತ್ತೆ ಇಲ್ಲಿ ಬಂದಾಗ? ನಮ್ಗೊಂಥರ ಖುಷಿ ಅನ್ಸುತ್ತೆ ಸರ್, ಇಲ್ಲಿ ಬಂದು ಹೋದ್ರೆ ನಮ್ಗೊಂಥರ ಖುಷಿ ಅನ್ಸುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅವ್ರು ನೋಡಿದ್ರೆ ನಮ್ಗೆ ಅವ್ರ ತರ ನಮಗೂ ಒಂಥರ ಖುಷಿ ಆಗುತ್ತೆ ಸರ್ ಬರಕ್ಕೆ. ಸಿನಿಮಾಗಳು ತುಂಬಾ ಇಷ್ಟ ನಮ್ಗೆ ತುಂಬಾ ಇಷ್ಟ ಸರ್, ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಅವ್ರ ಫಿಲಮ್ ಬಿದ್ರೆ ಎದ್ದೊಳೋದೇ ಇಲ್ಲ. ನಾವು ಕುತ್ಕೊಂಡು ಏನೇ ಕೆಲಸ ಇರಲಿ ಬಿಟ್ಟು ಅವ್ರ ಫಿಲಮ್ ನೋಡ್ತೀವಿ ಸರ್. ತುಂಬಾ ಇಷ್ಟ ನಮ್ಗೆ. ಯಾವ ಸಿನಿಮಾ ತುಂಬಾ ಇಷ್ಟ? ವಂಶಿ ಇಷ್ಟ ಸರ್. ಅಮ್ಮನ ಬಗ್ಗೆ ಮಾತಾಡ್ತಾರಲ್ಲ ಸರ್, ಅದಕ್ಕೆ ನಮ್ಗೆ ವಂಶಿ ಅಂದ್ರೆ ತುಂಬಾ ಇಷ್ಟ ಸರ್. ಹೇಳಿ, ನಿಮ್ಮ ಹೆಸರಮ್ಮ? ನಾವು ದುರ್ಗಮ್ಮ ಸರ್, ಹೊಸಪೇಟೆ. ನಮಗೆ ತುಂಬಾ ಇಷ್ಟ ಸರ್, ದೇವ್ರು ಇದ್ದಂಗ ಸರ್ ಅವ್ರು ನಮಗೆ. ಯಾಕೆ ಇಷ್ಟ ಆಗ್ತಾರೆ? ಈಗ ಅಪ್ಪು ಅವರಲ್ಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ಯಾನಲ್ಲ ಸರ್, ಅದ ಭಾರಿ ಖುಷಿ ಸರ್. ಅವ್ರು ನಾವು ಮನ್ಯಾಗ ಇಟ್ಕೊಂಡ್ ಮಾಡಿ ಪೂಜೆ ಮಾಡ್ತೇವೆ ಸರ್. ಹೌದಾ? ಹ್ಞೂ ಸರ್, ನಾವು ಹೊಸಪೇಟೆಲಿ ಐತ್ ಸರ್, ಮಂತೆಲ್ಲೇ ಮಾಡಿಸ್ಬಿಟ್ಟಿವಿ ಸರ್ ನಾವು ಫೋಟೋ. ಹ್ಞೂ ಸರ್, ಅವತ್ತ ಬರ್ತಡೇ ಎಲ್ಲ ಮಾಡ್ತೀವಿ ಸರ್ ನಾವು. ಭಾಳ ಖುಷಿ ಸರ್ ನಮಗೆ. ಎಷ್ಟು ಜನ ನಿಮ್ಮ ಮಕ್ಕಳು? ಒಬ್ಬೇ ಮಗ ಸರ್ ನಮಗೆ, 4 ಹೆಣ್ಮಕ್ಳು ಸರ್. ಮಗನ ಮಾಡಿಸಿ ಹಾಕ್ಯಾನ ಸರ್. ಹೆಣ್ಮಕ್ಳು ಎಷ್ಟು ಬೇಗ ಎಮೋಷನಲ್ ಆಗ್ತಾರೆ ಅಪ್ಪು ಅಂತ ತಕ್ಷಣ? 4 ಸರ್ ಹೆಣ್ಮಕ್ಳು, ಒಬ್ಬೇ ಮಗ ಸರ್, ಆತ ಮಾಡಿಸಿ ಹಾಕ್ಯಾನ ಸರ್. ಯಾವೆಲ್ಲ ಸಿನಿಮಾ ನೋಡಿದ್ದೀರಿ ಅಪ್ಪು ಅವರು? ಎಲ್ಲ ನೋಡಿ ಸರ್, ಅಪ್ಪು ನೋಡಿ ಸರ್, ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು ಸರ್. ನಾವು ಹಾಸ್ಪಿಟ್ಲಿಂದ ನೋಡಕ್ಕಾಗಿ ಬಂದಿವಿ. ಇದೇ ಫಸ್ಟ್ ಟೈಮ್ ಸರ್ ಬಂದಿ ಸರ್. ಒಂದು 10 ಇಲ್ಲ ಸರ್, ಇದೇ ಫಸ್ಟ್ ಬಂದಿ. ಇದೇ ಸರ್ ಫಸ್ಟ್ ಬೆಂಗಳೂರಿಗೆ ಬಂದು ಫಸ್ಟ್ ಟೈಮ್ ಅಲ್ಲೇ ಫಸ್ಟ್ ನೋಡಿ ಸರ್. అవును ಸರ್. ಹೇಳಿ, ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯ ಅಂತ. ವಿಜಯಮ್ಮ. ಎಲ್ಲಿಂದ ಬಂದಿದ್ದೀರಿ? ನಾವು ರಾಂಪುರ. ಹೇಳಿ, ಅಪ್ಪು ಅಂತ ಏನು ಅನ್ಸುತ್ತೆ ನಿಮಗೆ? ಅವ್ರಿಗೆ ತುಂಬ ಇಷ್ಟ. ಸ್ವಲ್ಪ ಅವರು ಅಂದ್ರೆ ಅವರ ಪಿಕ್ಚರ್ಗಳು ಅವೆಲ್ಲ ಅವರು ಇದು ಚಂದಗಳೇ ನಂಬಿಕೆ ಬರುತ್ತೆ. ಅವರು ಅಂದ್ರೆ ಖುಷಿ ಅನಿಸುತ್ತೆ ನಮಗೆ. ಎಲ್ಲ ಸಿನಿಮಾಗಳು ನೋಡಿದ್ದೀರಾ? ನೋಡಿದ್ವಿ ಅವರು. ತುಂಬ ಇಷ್ಟ. ಎಲ್ಲ ಸಿನಿಮಾ ನೋಡಿ? ನೋಡಿದ್ವಿ. ನಮ್ಮ ಹೆಸರು ಸುಜಾತ ಅಂತ. ಸುಜಾತ. ಎಲ್ಲಿಂದ? ರಾಮೇಶ್ವರದಿಂದ ಬಂದಿರೋದು. ರಾಮೇಶ್ವರ ತಮಿಳ್ನಾಡು? ಇಲ್ಲಿ ಹಳ್ಳಿ, ಅದು ತೀರ್ಥ ರಾಮೇಶ್ವರ ಅಂತ. ಸರ್, ಅಪ್ಪು ಅಂದ್ರೆ ನಮಗೆ ತುಂಬಾ ಇಷ್ಟ. ಅಪ್ಪು ಅಂದ್ರೆ ನಮಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರ ಫಿಲಮ್ಗಳು ತುಂಬಾ ಇಷ್ಟ ನಮಗೆ. ಆಮೇಲೆ ಅವರು ಇದು ಗೊಂಬೆ ಹೇಳುತ್ತೈತೆ ಅಂತ ಹಾಡು ಹೇಳ್ತಾರಲ್ಲ, ರಾಜ್ಕುಮಾರ್, ಅದು ಅಂದ್ರೆ ನಮಗೆ ತುಂಬಾ ಇಷ್ಟ. ತುಂಬಾ ಖುಷಿ ಆಗುತ್ತೆ. ಇಲ್ಲ, ನೋಡಿಲ್ಲ ಸರ್, ನಿಜವಾಗ್ಲೂ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು ನಾವು. ಇವಾಗ ಬಂದಿವಿ ಬೆಂಗಳೂರಿಗೆ, ಆದ್ರೂ ಬಂದ್ರೆ ಇಲ್ಲಿಗೆ ಬರಕ್ಕಾಗಿರ್ಲಿಲ್ಲ, ಇವಾಗ ಬಂದಿವಿ. ಹೌದು ಸರ್, ಖುಷಿ, ತುಂಬಾ ಖುಷಿ. ಬಂದಿದ್ವಿ ಸರ್, ಇಲ್ಲಿ ಬಂದಾಗ ಖುಷಿ ಇತ್ತು. ಈಗ ಇದಾರ ಅವ್ರು ನಮ್ಮ ಮನದಲ್ಲಿ. ಅವರು ಆದ್ರೆ ಅವ್ರು ಹೋಗಿದ್ದಾರೆ ಅಂತ ಗೊತ್ತಿದೆ, ಇದ್ರು ನಮಗೆ ಅನ್ಸ್ತತಲ್ಲ. ಆದ್ರೆ ಅವ್ರು ನಮಗೆ ನಮ್ಮ ಅನ್ಸ್ದಾಗೆ ಇದಾರೆ. ಅವ್ರು ಹೋಗಿದ್ದಾರೆ ಅಂತಂದು ಅನ್ಸ್ತಾ ಇಲ್ಲ ನಮಗೆ. ಇಲ್ಲ ಸರ್, ಇಲ್ಲ ಅನಿಸ್ತಾ ಇಲ್ಲ ಸರ್. ತುಂಬಾ ಖುಷಿ. ನಿಮ್ಮ ಹೆಸರು? ಪ್ರತಿಮಾ ಸರ್. ಶಿವಮೊಗ್ಗದ ಹತ್ರ ಮಂಡಗಟ್ಟ ಅಂತ ಹಳ್ಳಿ ನಮ್ದು. ಅಪ್ಪು ಸರ್ ಎಲ್ಲರಿಗೂ ತುಂಬಾ ಇಷ್ಟ ಸರ್. ಅವ್ರು ಮಾಡೋ ಅಂತ ಇದು ಎಲ್ಲರಿಗೂ ದಾನ ಧರ್ಮ ಮಾಡೋದ್ರಲ್ಲಿ ಅವ್ರೊಂಥರ ಇದರಲ್ಲೇ ಸರ್. ಅವರು ಒಳ್ಳೆ ತುಂಬಾ ಗುಣ ಇದೆ. ಪಾರ್ವತಮ್ಮ ಅಪ್ಪ, ಆಮೇಲೆ ರಾಜ್ಕುಮಾರ್ ಸರ್, ಅವರು ಎಲ್ಲ ತುಂಬಾ ಅವರ ಫ್ಯಾಮಿಲಿಗೆ ತಕ್ಕ ಮಗ ಸರ್. ಇವರು ತುಂಬಾ ಒಳ್ಳೆ ಇದೆ ಸರ್. ಅವ್ರಿಗೆ ಒಳ್ಳೆ ಗುಣ ಇದೆ. ಅವರು ಫಿಲಮ್ಸ್ಗಳು ಎಲ್ಲ ಭಾಳ ತುಂಬ ಅವ್ರು ಮಾಡಿರೋ ಶೋಗಳು ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ಸರ್. ಅವರು ಅಜರಾಮರ ಅಂತಲೇ ಹೇಳಿದ್ರಿ ಏನು ತಪ್ಪಿಲ್ಲ ಸರ್. ಚೆನ್ನಾಗಿದೆ. ನನಗೆ ಭಕ್ತ ಪ್ರಹ್ಲಾದ ಅದು ಭಾಳ ತುಂಬ ಇಷ್ಟ ಸರ್. ನಿಮ್ಮ ಹೆಸರು ಮಮತಾ. ನಮ್ದು ಶಿರಾಳಕೊಪ್ಪದ ಹತ್ರ ಪುಟ್ಟಹಳ್ಳಿ ಕ್ಯಾದಿಗೊಪ್ಪ ಅಂತ. ಫಸ್ಟ್ ಟೈಮ್. ಇದು ಮದ್ವೆಗೆ ಅಂತ ನಾವು ಬಂದಿರೋದು, ಅನಿರೀಕ್ಷಿತ ಇಲ್ಲಿಗೆ ಬಂದಿತ್ತು ಅನ್ಕೊಂಡು.
ಬಟ್ ಬರ್ಬೇಕು ಬರ್ಬೇಕು ಅಂತ ಮನ್ಸಲ್ಲಿ ಇತ್ತು. ಬಟ್ ಇವತ್ತು ಹೋಗ್ಲೇಬೇಕು ಅಂತ ಹೇಳಿ ಸಂಜೆ ರಿಸೆಪ್ಷನ್ ಬಿಟ್ಟು ಇವತ್ತು ನೋಡಕ್ಕೆ ಅಂತಾನೆ ಮಾಡೋದ್ ಬಿಟ್ಟು ಬಂದಿದೀವಿ. ಹೌದು, ಎಲ್ಲರೂ ಪ್ರೋಗ್ರಾಮ್ ನಾವೆಲ್ಲ ಒಂದೇ ಎಲ್ಲರೂ ಒಂದೇ ಒಂದು ಫುಲ್ ಬ್ಯಾಚ್ ಹೌದಾ? ಫಂಕ್ಷನ್ ಬಿಟ್ಟು ಅಪ್ಪು ಬಸ್ ನೋಡ್ಲೇಬೇಕು ಅಂತ ಬಂದಿದ್ದೀವಿ. ಅಲ್ಲಿ ಎಷ್ಟೊತ್ತಿಗೆ ಇತ್ತು ಫಂಕ್ಷನ್? ಫಂಕ್ಷನ್ ಸಂಜೆ ರಿಸೆಪ್ಷನ್ ಇತ್ತು. ಬಸ್ ಬಿಟ್ಟು ನಾವು ರೈಲಲ್ಲಿ ಹೋಗೋಣ ಅಂತ ಹೇಳಿ ಫಂಕ್ಷನ್ ಇಲ್ಲಿಗೆ ಬರ್ಬೇಕು ಅಂತ ನೋಡ್ಬೇಕು ಅಂತ ಅನ್ಕೊಂಡು ಕ್ಯಾಬ್ ಮಾಡ್ಕೊಂಡು ಬಂದು ಇವಾಗ ನೋಡ್ತಾ ಇರೋದು. ಏನೋ ಒಂಥರ ಇಲ್ಲಿಗೆ ಬಂದಿದ್ದಕ್ಕೆ ಸಮಾಧಾನ, ಖುಷಿ, ನೆಮ್ಮದಿ, ಏನೋ ಒಂಥರ ಫೀಲ್ ಆಯ್ತು. ಬಂದ ತಕ್ಷಣ ಏನೋ ಒಂಥರ ದುಃಖ ಅನ್ನೋ ಫೀಲ್ ಆಯ್ತು ಫಸ್ಟ್ ಎಂಟ್ರೆನ್ಸ್. ಇಲ್ಲಿ ಬರ್ತಾ 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 ಮತ್ತೆ ಏನೋ ಒಂಥರ ಆಯ್ತು. ಏನೋ ಅಜ್ಜಿ ಏನೋ ಒಂಥರ ಫೀಲ್ ಆಯ್ತು, ಕಣ್ಣಲ್ಲಿ ನೀರ್ ಬರೋ ರೇಂಜ್ ಆ ಥರನೇ ಫೀಲ್ ಆಯ್ತು. ರಿಯಲ್ ಆಗಿ ಅಂತೂ ನೋಡಕ್ ಆಗ್ಲಿಲ್ಲ ನಮಗೆ ಬದುಕಿದ್ದಾಗ ಸರ್ನ. ಇವಾಗ ನೋಡ್ತಾ ಇದೀವಲ್ಲ ಅನ್ನೋ ಫೀಲ್ ಆಯ್ತು. ಅದು ಏನೋ ಒಂಥರ ಬೇಜಾರಾಗ್ಬಿಡ್ತು. ಬಾಳ ಬೇಜಾರಾಯ್ತು. ಬದುಕಿರ್ಬೇಕಿತ್ತು ಸರ್ ಅಂತ ಅನಿಸ್ತು. ಬಾಳ ಬೇಜಾರಂದ್ರೆ ಬಾಳನೇ ಬೇಜಾರಾಗೋಯ್ತು. ಅದೇ ಬೇಜಾರಾಗಿತ್ತು. ದೇವ್ರು ಬೇಗ ಕರ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಬಾಳ ಬೇಜಾರಾಯ್ತು ಅಷ್ಟೇ. ನೋಡಿಲ್ಲ, ರಿಯಲ್ ಆಗಿ ನೋಡಿಲ್ಲ, ಇಲ್ಲ ನೋಡಕ್ ಆಗ್ಲಿಲ್ಲ. ಇಲ್ಲ ಎಲ್ಲಿಂದ ಬಂದಿದ್ದೀರಿ? ನಾವು ಹೊಸಪೇಟೆ ವಿಜಯನಗರ ಜಿಲ್ಲಾ. ಹೊಸಪೇಟೆ ಅಂದ್ರೆ ಇಷ್ಟ. ಹೊಸಪೇಟೆ ನಮ್ಮ ಅದೇ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳೇ ನಮ್ಮನೆ ದೇವರು ನೀನೇ ನಮ್ಮೆ ಉಸಿರಂತ ಆಡ್ತಾನಲ್ಲ, ನಮ್ಮ ಸರ್ಕಲಾಗ ಆಡಿದ್ದ ಪುನೀತ್ ಬಂದು. ಹೊಸಪೇಟೆ ಬಳ್ಳಾರಿ ದುರ್ಗಮ್ಮ ಗುಡಿ, ಬಳ್ಳಾರಿ ದುರ್ಗಮ್ಮ ಗುಡಿಯಾಗ ಹೊಸಪೇಟೆ ಈಜನ ಕಾಲೇಜ್ನಾಗ ವಾಲ್ಮೀಕಿ ಸರ್ಕಲ್ಯಾಗ ಆತನ ಅಭಿಮಾನಿಗಳು ನಾವೆಲ್ಲ. ನಮ್ಮ ಇದು ಸತ್ತಾಗ ನಮ್ಮ ಹುಡುಗರು ನಮ್ಮ ಮಕ್ಕಳೆಲ್ಲ ಹತ್ಕಂತ ಬಂದು ಇಲ್ಲಿ ಮಣ್ಣಿಗೆ ಬಂದು ಹೋಗ್ಯಾರ. ಇಲ್ಲಿ ಒಳಗೆ ಬಿಟ್ಟಿಲ್ಲ ನಮ್ಮನ್ನ. ಅವಾಗ ಭಾಳ ಕಷ್ಟ ಇತ್ತು. ಯಾಕಂದ್ರೆ ಹೊಸಪೇಟೆಗೆ ಬಂದಿದ್ದೀವಿ ನಾವು. ಅಭಿಮಾನಿ ಆತ. ನನಗೆ ಹೊಸಪೇಟೆ ಅಂದ್ರೆ ಭಾಳ ಇಷ್ಟ. ಈಗ ಬೆಂಗಳೂರಲ್ಲಿ ಇಷ್ಟ ಆಗಿಲ್ಲ ಆತಗ. ನನಗೆ ಹೊಸಪೇಟೆ ಅಂದ್ರೆ ಇಷ್ಟ. ಹೊಸಪೇಟೆ ಬಿರಿಯಾನಿ ಇಷ್ಟ. ಹೊಸಪೇಟೆ ಜನ ಅಂದ್ರೆ ಇಷ್ಟ. ಹೊಸಪೇಟೆ ನಮಗೆ ಅಭಿಮಾನಿ ಅಂದ್ರೆ ಇಷ್ಟ ಅಂತ ಹೇಳ್ತಾರೆ. ನಾವು ಅದಕ್ಕೆ ನಾವು ಹೊಸ ಬಸ್ ಸ್ಟ್ಯಾಂಡಿನ ಮುಂದೆ ಶಾನ್ಭೋಗ್ ಸರ್ಕಲ್ ಮುಂದೆ ಪುನೀತ್ ಒಂದು ಶಾಸನ ಕಟ್ಟಿಬಿಟ್ಟಿವಿ. ಇಡೀ ಕರ್ನಾಟಕದಲ್ಲಿ ಫಸ್ಟ್ ಸ್ಟ್ಯಾಚ್ಯೂ ಆಗಿದ್ದು ಅಪ್ಪು ಅವ್ರದ್ದು ಹೊಸಪೇಟೆಯಲ್ಲಿ. ಹೊಸಪೇಟೆಗೆ ಆಗಿದ್ದು. ಮತ್ತೆ ಅದು ಎಂತಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಅಂತ ಸರ್ಕಲ್ಲಾಗಿ ನಾವು ಕಟ್ಟಿದ್ದು. ಎಲ್ಲ ಅಭಿಮಾನಿಗಳು ಕಲ್ತ್ಕೊಂಡು ಕಟ್ಟಲೇಬೇಕು ಆನಂದ್ ಸಿಂಗ್ ಸಾರಿಗೆ ಅಂತ ಹೇಳಿದಕ್ಕೆ ಆನಂದ್ ಸಿಂಗ್ ಸಾರ್ ಇಲ್ಲೇ ಮಾಡೋಣ ಅಂತಂದ್ರೆ ಕಟ್ಟಿದ. ನಾವು ಒಂದು MLA ಇಂದ ಹೇಳಕ್ಕೆ ನಮ್ಗೆ ಇಷ್ಟಪಡ್ತಾ ಇದ್ವಿ. ಆತ ಏನಂದ್ರೆ ನಮ್ಗೆ ಹೊಸಪೇಟೆ ಇಷ್ಟ ಅನ್ನಲ್ಲ, ಯಾರು ಹೇಳಿಲ್ಲ, ಯಾವ ಹೀರೋಗಳಿಲ್ಲ, ಯಾರು ಹೇಳಿಲ್ಲ. ಪುನೀತ್ ಸಾರ್ ಹೇಳಿ ಅಲ್ಲಿ ಶೂಟಿಂಗ್ ನಡೀತಿತ್ತಲ್ಲ ಅಲ್ಲಿ ನಾವು ಎಲ್ಲ ಟ್ರಾನ್ಸ್ ಕೊಟ್ಟಿವಿ. ದರ್ಶನ್ ಸರ್ ಬಂದಿದ್ರು, ಪುನೀತ್ ಸರ್ ಬಂದಿದ್ರು. ಅವೆಲ್ಲ ಹೇಳ್ಬಾರ್ದು. ನಮಗೆ ಪುನೀತ್ ಸರ್ ಅಂದ್ರೆ ಭಾರಿ ಎಲ್ಲ ಒಂದು ಶೂಟಿಂಗ್ ಬಹಳ ನಡೀತು ಅಂತ ಫುಲ್ ನಾವು ನೋಡಿವಿ. ಅವನ್ ದಿನ ಎಲ್ಲೆಲ್ಲಿ ಹೋಗಿಲ್ಲ ನಾವು. ಪುನೀತ್ ಸರ್ ಬಂದ್ರೆ ಬಸ್ಸಿನ ಮೇಲೆ ಡ್ಯಾನ್ಸ್ ಮಾಡೋದು, ವಾಲ್ಮೀಕಿ ಸರ್ ಡ್ಯಾನ್ಸ್ ಮಾಡೋದು, ದುರ್ಗಂಬುಡಿ ಕಾರ್ಗಳು ತಗೊಂಬಂದಿ ನಾವು. ಬಳ್ಳಾರಿ ದುರ್ಗಂಬುಡಿ ಮಾಡಿದ ಅಂದ್ರೆ ಆತ ನೋಡಕ್ಕಾಗಿ ಬಂದಿ ಮತ್ತೆ ಇವತ್ತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಧನ್ಯ ರಾಮ್ಕುಮಾರ್. ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.